ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಇದ್ಕಿದ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಬೇಗ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಮಟನ್ ಸಾರು ಥರ ಒಳ್ಳೆ ರುಚಿಯಾಗಿರುವಂಥ ಸಾಂಬಾರು ಇದ್ಕಿದ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಈಸಿ ಮೆಥಡಲ್ಲೇ ತಿಳಿಸ್ಕೊಡ್ತೀನಿ ನಾನು. ಈ ಥರ ಮಾಡೋದ್ರಿಂದ ತುಂಬ ಸಾಂಬಾರಂತೂ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಎಷ್ಟು ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ ಮಾತ್ರ. ಈಗ ನಾನು ಮಾಡ್ತಾ ಇದ್ದೀನಲ್ಲ ಅದೇ ಥರ ನೀವು ಕೂಡ ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಸಾಂಬಾರಂತೂ. ಎಷ್ಟು ಅಂತಂದರೆ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬೋದು. ಇದ್ಕಿದ ಬೇಳೆ ಸಾಂಬಾರಂತೂ ಎಲ್ಲ ಸಾಂಬಾರುಗಳಿಗಿಂತ ಬೇಗ ಆಗೋ ಸಾಂಬಾರಿದು ಇದ್ಕಿದ ಬೇಳೆ ಸಾಂಬಾರು. ಅಂದರೆ ಇದ್ಕಿದ ಬೇಳೆ ಸಾಂಬಾರು ಅಂತಂದರೆ ಎಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮಾತ್ರ. ಎಷ್ಟು ಇಷ್ಟ ಅಂತಂದರೆ ಎಲ್ರಿಗೂ ಜಾಸ್ತಿ ಇಷ್ಟ. ಇದ್ಕಿದ ಬೇಳೆ ಸಾಂಬಾರೇ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಸಾಂಬಾರು. ಅದನ್ನು ಇವಾಗ ಈ ಸೀಸನ್ನಲ್ಲಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರಂತೂ ತುಂಬ ಟೇಸ್ಟ್ ಇರುತ್ತೆ ಮಾತ್ರ. ಸೀಸನ್ ಇರೋವಾಗ ಮಾಡ್ಕೊಳ್ಬೇಕು. ಈಗ ನೋಡಿ ಅದನ್ನು ಯಾವ ರೀತಿ ಮಾಡೋದು ಇದ್ಕಿದ ಬೇಳೆ ಸಾಂಬಾರನ್ನ ಅಂತ ನೋಡೋಣ ಬನ್ನಿ. ಈಗ ನಾನು 1 kg ಇದ್ಕಿದ ಬೇಳೆನ ಇದ್ಕಿರೋ ಕಾಳನ್ನ ತೊಗೊಂಡಿದ್ದೀನಿ. ಈಗೆಲ್ಲ ಅದಕ್ಕೇನೇನು ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು, ಈರುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಮಸಾಲ ರೆಡಿ ಮಾಡ್ಕೊಳ್ತೀನಿ ನೋಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಸ್ವಲ್ಪ 1.5 ಸ್ಪೂನಷ್ಟು, ಚಕ್ಕೆ, ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ, ಒಂದು 3-4 ಲವಂಗ. ಇದು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ಚಿಕ್ಕದು, 1 ಇಂಚಷ್ಟು ಶುಂಠಿ ಸೇರಿಸ್ಕೊತಾ ಇದ್ದೀನಿ. ಈಗ ಧನಿಯಾ ಪೌಡರು 1.5 ಸ್ಪೂನಷ್ಟು ಧನಿಯಾ ಪೌಡ್ರು. ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು, ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರು. ಈಗ ಈ ಮಸಾಲೆ ರುಬ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಕಾಳು ಒಗ್ಗರಣೆಗೆ ಹಾಕೋಬೇಕು. ಫಸ್ಟ್ ಕಾಳು ಚೆನ್ನಾಗಿ ಒಗ್ಗರಣೆ ಆದ್ರೇನೆ ಚೆನ್ನಾಗಿರೋದು. ಯಾಕಂತಂದ್ರೆ ಕಾಳೆಲ್ಲ ನೀಟಾಗಿ ಇದು ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಕಾಳಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಣ್ಣೆನಲ್ಲಿ ಕಾಳು ನೀರಿನ ಅಂಶ ಎಲ್ಲ ಹೋಗಿದೆ, ಜೊತೆಗೆ ಹಸಿ ಸ್ಮೆಲ್ಲು ಕೂಡ ಹೋಗಿದೆ. ಈಗ ರುಬ್ಬಿರೋ ಮಸಾಲೆನ ಇದ್ರೊಳಗಡೆ ಇವಾಗ ಸೇರಿಸ್ಕೊಬೇಕು. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ, ಈ ಮಸಾಲೆದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ. ನೋಡಿ ಇಷ್ಟು ಕೂಡ ಮಸಾಲೆ ಕಾಳು ಗಂಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಜಾರಲ್ಲಿ ಇನ್ನ ಸ್ವಲ್ಪ ಇದೆಯಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕೊಳ್ಬೇಕು. ಇದಕ್ಕೆ ಚೆನ್ನಾಗಿ ಸ್ವಲ್ಪ ಇಷ್ಟದಾಗ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಇರಬೇಕು. ಇದು ಚೆನ್ನಾಗಿ ಈ ಮಸಾಲೆ ಕುದಿಬೇಕು. ಈಗ ಇದಕ್ಕೇನೆ ಉಪ್ಪು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕೊಂಡ್ಬಿಡ್ತೀನಿ. ನಾನು 1-1.5 ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ. ಅಂದರೆ 1-2 ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ. ನೋಡಿಕೊಂಡು ನೀವು ಹಾಕೊಳ್ಳಿ ಉಪ್ಪು ಎಷ್ಟು ಬೇಕಷ್ಟು. ಇದು ಚೆನ್ನಾಗಿ ಮಸಾಲೆ ಬೇಯಬೇಕು. ಅಷ್ಟರಲ್ಲಿ ಕಾಯಿ ಟೊಮೊಟೊ ರುಬ್ಕೋಬೇಕು. ನಾನು ಕಾಯಿ ಟೊಮೊಟೊನ ಜೊತೆನಲ್ಲಿ ರುಬ್ಬಲ್ಲ ಮಸಾಲೆ ಜೊತೆ, ಅಂದರೆ ಟೇಸ್ಟ್ ಅಷ್ಟಿರಲ್ಲ ಅಂತ. ಈಗ ಕಾಯಿ 1 ಹೋಳಷ್ಟು, ಚಿಕ್ಕ ಹೋಳಷ್ಟು ಕಾಯಿ ಜೊತೆಗೆ ಚಿಕ್ಕದು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ನೀವು ದಪ್ಪದಾದರೆ 1 ಹಾಕ್ಕೊಳ್ಳಿ, ಚಿಕ್ಕದಾದರೆ ನಾನು 2 ಹಾಕ್ಕೊಂಡಿದ್ದೀನಿ. ನೋಡಿ ಈ ಮಸಾಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಬೆಂದೈತೆ, ಖಾರ ಚೆನ್ನಾಗಿ ಬಂದೈತೆ. ಈಗ ಅಷ್ಟರಲ್ಲಿ ಕಾಯಿ ಟೊಮೊಟೊನ ರುಬ್ಕೊಂಡು ಬರಬೇಕು. ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ. ಇವಾಗ ರುಬ್ಕೊಂಡು ಬಂದಿದ್ದೀನಿ ಕಾಯಿ ಟೊಮೊಟೊನ. ಈಗ ಇದನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ಕಾಯಿ ಟೊಮೊಟೊನು ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೋಬೇಕು ಚೆನ್ನಾಗಿ. ಅಂದರೆ ಈಗ ಎಲ್ಲ ಒಟ್ಟಿಗೆ ರುಬ್ಬೋದಕ್ಕಿಂತ ಈ ಥರ ರುಬ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಮಾತ್ರ. ಒಳ್ಳೆ ನಾನ್ ವೆಜ್ ಸಾಂಬಾರ್ ಥರ ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ನಿಮಗೆ ನಾನು ಇಷ್ಟು 1 kg ಕಾಳಿನ ಮೆಜರ್ಮೆಂಟಲ್ಲಿ ಸಾರನ್ನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ.
ಹಂಗಾಗಿ ನಿಮಗೆ ಇನ್ನೂ ಅರ್ಧ ಕೆಜಿ ಕಾಳಿರೋರು ಇನ್ನೂ ಕಡಿಮೆ ಬೇಕು ಅನ್ನೋರು ಸಾಂಬಾರು ನೋಡಿಕೊಂಡು ಕಡಿಮೆ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಹದ ನೋಡ್ಕೋಬೇಕು ನಿಮಗೆ. ಕಾಯಿ ಟೊಮೊಟೊ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ಚೆನ್ನಾಗಿ ಬೆಂದ ಮೇಲೆ ಇದು ನೀರು ನಿಮ್ಮ ಎಷ್ಟು ಸಾಂಬಾರು ಬೇಕು ನೋಡ್ಕೊಂಡು ತೀರಾ ಗಟ್ಟಿ ಬೇಕು ಅನ್ನೋರು ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ಮುದ್ದೆ ಅನ್ನೋಕ್ಕೆ ಅನ್ನೋರು ಸ್ವಲ್ಪ ಮೀಡಿಯಮ್ ಹದ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು, ಅಂದರೆ ಬೇಗ ಬೆಂದೋಗುತ್ತೆ. ಮಾತ್ರ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ. ಏನಕ್ಕೆ ಹೇಳಿ, ಸ್ವಲ್ಪ ಒಂದು 5 ನಿಮಿಷ ಬೆಂದರೆ ಸಾಕದು. ಯಾಕಂದರೆ ಒಗ್ಗರಣೆನೆಲ್ಲ ಬೆಂದಿರುವಾಗ ಅದೆಲ್ಲ ಇವಾಗ ಬೇಗ ಬೆಂದೋಗುತ್ತೆ. ಕಾಳು ಮಾತ್ರ ಜಾಸ್ತಿ ಬೇಯಿಸಕ್ಕೆ ಹೋಗ್ಬಾರ್ದು, ಜಾಸ್ತಿ ಬೇಯಿಸಿದ್ರೆ ಮಾತ್ರ ಕದ್ರೋಗುತ್ತೆ ಕಾಳು. ನೋಡಿ ಈ ಹದವಾಗಿ ಬೆಂದಿದೆ ಕಾಳು ಮಾತ್ರ. ನೋಡಿ ಕರೆಕ್ಟಾಗಿ ಬೆಂದಿದೆ ಕಾಳು ಅಂತೂ. ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂದರೆ ಅಷ್ಟು ಚೆನ್ನಾಗಾಗಿದೆ. ನೋಡಿ ಕರೆಕ್ಟಾಗಿದೆ. ಕಾಳು ಕೂಡ ಕದ್ರೋಗಿಲ್ಲ, ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಮಾತ್ರ. ಪರ್ಫೆಕ್ಟಾಗಿ ಸಾಂಬಾರು ದೋಸೆ ಚಪಾತಿಗೆ ಎಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಅನ್ನ ಮುದ್ದೆಗಾದರೆ ಇಷ್ಟಿದ್ರೆ ಸಾಕು, ಕರೆಕ್ಟಾಗಿ ಆಗುತ್ತೆ. ಅನ್ನ ಮುದ್ದೆ ಅದಕ್ಕೆ ನಾನು ಮಾಡಿರೋದು. ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಚಪಾತಿ ದೋಸೆ ಜೊತೆಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನೋಡಿ ಸಾಂಬಾರು ಅನ್ನ ಮುದ್ದೆ ಅದಕ್ಕೆ ನಾನು ಮಾಡಿರೋದು. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.